ರತ್ನಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೊಪ್ಪಲ್ಯ ಉಪ್ಸಾರು ಮತ್ತೆ ಉಪ್ಸಾರು ಖಾರ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತೊಗರಿಬೇಳೆ ಮತ್ತೆ ಹೆಸರು ಕಾಳು ಮಿಕ್ಸ್ ಮಾಡ್ಕೊಂಡಿರೋದು ತಗೊಂಡಿದ್ದೀನಿ. ಒಂದು ಬೌಲು ಮಿಕ್ಸಿಂಗ್ ಸೊಪ್ಪು, ಒಂದು ಬೌಲು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ನಂತರ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬೇಳೆ ಬೇಯುವಷ್ಟಕ್ಕೆ ನೀರು ಹಾಕೊಂಡಿದ್ದೀನಿ ನೋಡಿ. ಮತ್ತೆ ಉಪ್ಸಾರ್ಗೊಂಡು ಟೊಮೊಟೊ ಹಾಕೋಬೇಕಲ್ಲ ರುಬ್ಬಕ್ಕೆ, ಅದಕ್ಕೊಂದು ಟೊಮೊಟೊ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಲ್ ಕೂಗಿಸ್ಕೋಬೇಕಷ್ಟೇ. ತುಂಬಾ ಕೂಗಿಸ್ಕೊಂಡ್ರೆ ಸರಿ ಹೋಗಲ್ಲ. ನಂತರ ಅದು ಬೇಯೋಷ್ಟೊತ್ತಿಗೆ ಒಂದು ಪಾನ್ ತಗೊಂಡು ಮೆಣಸಿನಕಾಯಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು 10ರಿಂದ 15 ಮೆಣಸಿನಕಾಯಿ ತಗೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಆರ್ಲಿಕ್ಕೆ ಇಟ್ಕೋಬೇಕು. ನಂತರ ಉಪ್ಸಾರು ಖಾರ ರೆಡಿ ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಸ್ವಲ್ಪ ಉಪ್ಪು. ಮೊದಲಿಗೆ ಒಂದು ಜಾರ್ ತಗೊಂಡು ಹುಣಸೆ ಹಣ್ಣು, ತೆಂಗಿನಕಾಯಿ ಮತ್ತೆ ಹುರಿದು ಇಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ, ಅದನ್ನ ಪೌಡ್ರ್ ಮಾಡ್ಕೋಬೇಕು. ನೀರೆಲ್ಲ ಸೇರಿಸ್ಕೋಬಾರ್ದು, ಮೊದಲು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು ಮೀಡಿಯಮ್ ಆಗಿ ನೋಡಿ. ಇಷ್ಟಾದ್ರೆ ಸಾಕು. ಮೊದಲೇ ಎಲ್ಲ ನೀರು ಮತ್ತೆ ಇದೆಲ್ಲ ಹಾಕೊಂಡ್ರೆ ಟೇಸ್ಟ್ ಕಡಿಮೆ ಬರುತ್ತೆ ಅಂತ ಹೇಳಿ ನಾನು ಲಾಸ್ಟಿಗೆ ಹಾಕೊಂತೀನಿ ನೋಡಿ. ನಂತರ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಸ್ವಲ್ಪ ಹಾಕಬೇಕು. ಉಪ್ಪು ನೋಡಿ, ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಬಂದರೆ ಸಾಕು. ನಂತರ ಖಾರನ ಒಂದು ಬೌಲ್ಗೆಲ್ಲ ಶಿಫ್ಟ್ ಮಾಡ್ಕೋಬೇಕು. ನಂತರ ಈ ಜಾರ್ಗೆನೆ ಮೊದಲೇ ಬೇಳೆ ಜೊತೆ ನಾನು ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಇವಾಗ ತಗೊತಾ ಇದ್ದೀನಿ. ಈ ಥರ ಬೇಯಬೇಕು ಸಾಕು. ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಕೂಗಿಸ್ಕೊಂಡ್ರೆ ಬೇಳೆ ಎಲ್ಲ ಬೆಂದೋದ್ರೆ ಸೊಪ್ಪಿನ ಜೊತೆ ಸರಿ ಬರಲ್ಲ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನೋಡಿ. ಒಂದು ಟೊಮೊಟೊ ತಗೊಂಡಿದ್ದೀನಿ, ಅದನ್ನ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ಜಾಸ್ತಿ ಮಾಡ್ಕೋಬಾರ್ದು, ಸ್ವಲ್ಪ ಗ್ರೈಂಡ್ ಒಂದೆರಡು ಸಲ ಇದು ಮಾಡ್ಕೊಂಡ್ರೆ ಸಾಕು ನೋಡಿ. ಈ ಥರ ಬಂದರೆ ಸಾಕು. ನಂತರ ಒಂದು ದೊಡ್ಡ ಪಾತ್ರೆಗೆ ನಾನು ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಚಿಕ್ಕ ಪಾತ್ರೆಲಿ ಆಗಲ್ಲ ಅಂತೇಳಿ ದೊಡ್ಡದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಬೇಳೆ ಎಲ್ಲದಕ್ಕೆ ಹಾಕ್ಕೊಂಡು ಉಪ್ಸಾರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮೊದಲೇ ಹೆಚ್ಚಿಸ್ಕೋಬೇಕು. ನಂತರ ಸೋಸಿ ಎಲ್ಲ ತೊಳೆದು ಇಟ್ಕೊಂಡಿದ್ನಲ್ಲ, ನೀರೆಲ್ಲ ತೊಳೆದು ಸೋರ್ಬೇಕು ಅದೆಲ್ಲ ನೀಟಾಗಿ ಕ್ಲೀನಾಗಿ ನೋಡಿ. ಅದನ್ನೆಲ್ಲ ತುಂಬಬೇಕು ಒಂದು ಪಾತ್ರೆಯಲ್ಲಿ. ಬೇಳೆ ಜೊತೆ ಎಲ್ಲ ಮಿಕ್ಸ್ ಮಾಡಬೇಕಲ್ಲ, ಅದ್ರ ಜೊತೆ ನುಗ್ಗೆ ಸೊಪ್ಪು ಹಾಕೋತಾ ಇದ್ದೀನಿ. ಅದು ಮಿಕ್ಸಿಂಗ್ ಸೊಪ್ಪು ಮೊದಲೇ ಇರೋದು, ಅದ್ರ ಜೊತೆ ನುಗ್ಗೆ ಸೊಪ್ಪು ಹಾಕೊಂಡು ಉಪ್ಸಾರಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ಸ್ವಲ್ಪ ಹಾಕೋಬೇಕು. ಯಾಕೆಂದ್ರೆ ಉಪ್ಸಾರು ಖಾರಕ್ಕೂ ಉಪ್ಪು ಹಾಕಿರೋದ್ರಿಂದ ನಾವು ಉಪ್ಸಾರಿಗೆ ಜಾಸ್ತಿ ಹಾಕೋಬಾರ್ದು ನೋಡಿ. 2 ಬೇಳೆ ಮತ್ತೆ ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು ನೋಡಿ. ನಂತರ ಕ್ಯಾಪ್ ಓಪನ್ ಮಾಡಿಬಿಟ್ಟು ಇಷ್ಟು ಬೆಂದಿದೆ ಸೊಪ್ಪು ನೀಟಾಗಿ, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಉದುದ್ರಂಗೆ ಬಂದರೆ ಚಂದ ಉರಿಯುವಾಗ ನೋಡಿ. ಇಷ್ಟೆಲ್ಲ ಬಂದಿದೆ ನೀಟಾಗಿ. ಅದನ್ನ ಒಂದು ಸೊಪ್ಪು ಸೋರ್ಲಾಕು ಬೋಸಿ ತಗೊಂಡು ನೀಟಾಗಿ ಸೋರ್ಲಾಕೊಬೇಕು ನೋಡಿ. ಸಪ್ರೇಟ್ ಎಲ್ಲ ಸೊಪ್ಪೆ ಬೇರೆ ಉಪ್ಸಾರೆ ಬೇರೆ ಆಗುತ್ತೆ. ಅದು ಸ್ವಲ್ಪ ನೀರೆಲ್ಲ ನೀಟಾಗಿ ಉಪ್ಸಾರು ನೀರೆಲ್ಲ ಹೋಗ್ಬೇಕು, ಇಲ್ಲಾಂದ್ರೆ ಸೊಪ್ಪು ಇವಾಗ ನೀಟಾಗಿ ಬರಲ್ಲ. ಮತ್ತೆ ಪಲ್ಯ ಮಾಡೋಕ್ಕೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ಈರುಳ್ಳಿ, 3 ಒಣಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 2 ಸ್ಪೂನ್ ಸಾಂಬಾರು ಪುಡಿ, 1 ಹೋಳು ತೆಂಗಿನಕಾಯಿ, ನಂತರ ಎಣ್ಣೆ ನೋಡಿ. ಮತ್ತೆ ಕುಕ್ಕರ್ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ. ಸ್ವಲ್ಪ ಅದು ಹಸಿ ಇದು ಹೋಗ್ಬೇಕಲ್ಲ, ಅದರಿಂದ ಈ ಕಲರ್ ಬಂದರೆ ಸಾಕು. ನಂತರ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು, ಅದಕ್ಕೆ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾವು ಏನೇ ಪಲ್ಯ ಮಾಡಿದ್ರು ಸೊಪ್ಪಲ್ಯ ಕಾಳು ಪಲ್ಯಕ್ಕೆ ಸಾಂಬಾರು ಪುಡಿ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಹಾಕೊತೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೊದಲಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಸೋಸ್ಕೊಂಡು ಸೊಪ್ಪೆಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ತೆಂಗಿನ ತುರಿ ಸೇರಿಸಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈ ಥರ ಬರಬೇಕು. ಜಾಸ್ತಿ ತಿರುಗಿಸ್ಬಾರ್ದು ಅದನ್ನೆಲ್ಲ, ಎಲ್ಲ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ನೋಡಿ. ಈ ಥರ ಮಾಡ್ಕೊಂಡ್ರೆ ಉದ್ರಾಗುತ್ತೆ. ಮತ್ತೆ ಮೊದಲೇ ಸೊಪ್ಪು ಉಪ್ಸಾರು ರೆಡಿ ಮಾಡಿದ್ನಲ್ಲ, ನಾನು 4ರಿಂದ 5 ಜನಕ್ಕೆ ಆಗುವಷ್ಟಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದ್ರ ಜೊತೆ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಸೊಪ್ಪಿನ ಪಲ್ಯ ಮತ್ತೆ ಉಪ್ಸಾರು ಸೇರಿಸ್ಕೊಂಡು ಅದ್ರ ಜೊತೆ ಉಪ್ಸಾರು ಖಾರ, ನಿಂಬೆಹಣ್ಣು ಮತ್ತೆ ತುಪ್ಪ. ತುಪ್ಪ ಬೇಕಾದವ್ರು ಹಾಕೊಳ್ಳಿ, ತಿನ್ನುವಂಥವ್ರು ಇರ್ತಾರೆ, ಕೆಲವ್ರು ತಿಂದೇ ಇರೋರು ಇರ್ತಾರೆ. ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ರಾಗಿ ಮುದ್ದೆ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವೊಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ತನಕ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.